ಹೇಳೋದೆಲ್ಲ ಹೇಳಿ ಈಗ ಸಾಯೋದಕ್ಕೆ ಮುಂಚೆ ಸಕ್ಕರೆ ತುಪ್ಪ ತಿನ್ಸೋದಕ್ಕೆ ಬಂದಂಗೆ ಬರಬೇಡ. ಕ್ಷಮೆ ಕೇಳು ಶಿವು, ಕ್ಷಮೆ ಕೇಳು. ಛತ್ರಿಯಣ, ಇದೇನು ನೀವು ಹೇಳಿದ್ದಲ್ವಲ್ಲ, ಚೆನ್ನಾಗಿ ಹೇಳಿದ್ನ ನೀವು ಹೇಳಿದ್ರಿ. ಪರವಾಗಿಲ್ಲ ಬಿಡಿ. ನೋಡು ಛತ್ರಿ, ಇದು ನಮ್ಮ ಶಿವು ದೊಡ್ಡ ಗುಣ. ನೀನು ಶಿವು ಕ್ಷಮೆ ಕೇಳದೇ ಇದ್ರೂ ಪರವಾಗಿಲ್ಲ, ಆದರೆ ರತ್ನ ಕ್ಷಮೆ ಕೇಳಲೇಬೇಕು. ಕೇಳು. ಇಲ್ಲ ಮಾವ, ನೀವು ತಪ್ಪು ತಿಳ್ಕೊಂಡಿದ್ದೀರ. ಈ ಥರ ಮಾತಿಂದ ನನಗೆ 1% ಬೇಜಾರಾಗಲ್ಲ. ನಮ್ಮ ಅಣ್ಣ ನನಗೆ ಬರೀ ಸಂಸ್ಕಾರ ಮಾತ್ರ ಅಲ್ಲ, ಪ್ರಾಕ್ಟಿಕಲಾಗಿ ಜೀವನ ನಡೆಸೋದನ್ನು ಹೇಳ್ಕೊಟ್ಟಿದ್ದಾನೆ. ಇದು ಮಾತು ಅಂದರೆ ನೋಡಿದ್ರೆ ಯಜಮಾನ್ರೆ, ಇವರೆಲ್ಲ ಬರೀ ಶಿವು ತಂಗಿರಷ್ಟೇ ಅಲ್ಲ, ಮದ್ದು ಗುಂಡುಗಳು. ಒಂದು ಸಣ್ಣ ಕಿಡಿ ತಾಗಿದ್ರೂ ಇಡೀ ಊರೇ ಬೂದಿ ಆಗ್ತದೆ. ಅದಕ್ಕೆ ಇವರ ಆತ್ಮ ಗೌರವಕ್ಕೆ ಧಕ್ಕೆ ಬರದೇ ಇರೋ ಹಾಗೆ ನೋಡ್ಕೋಬೇಕು. ಕೇಳಿಸ್ಕೊಂಡೇನೋ ಛತ್ರಿ? ಇನ್ನು ಮುಂದೆ ಯಾರಾದರೂ ನಮ್ಮ ಶಿವು ಬಗ್ಗೆ ಆಗಲಿ, ಶಿವು ಮನೆಯವ್ರ ಬಗ್ಗೆ ಆಗಲಿ ಮಾತಾಡಿದ್ರೆ ಆಮೇಲೆ ನಾನು ನೋಡ್ಕೋತೀನಿ. ಮಾವ, ನೀವು ತಪ್ಪು ತಿಳ್ಕೊಳಲ್ಲ ಅಂದರೆ ನನ್ನೊಂದು ಮಾತು ಬರೀ ಊರು ಜನ ಅಲ್ಲ, ಲಕ್ಷ ಜನ ಬಂದು ಮಾತಾಡಿದ್ರು ನನಗೇನು ಅನ್ಸಲ್ಲ. ಅವ್ರು ಮಾತಾಡೋದು ನಮಗೆ ಬೇಜಾರಾದರೆ ಮಾತ್ರ ತಾನೇ ಆ ಮಾತಿಗೊಂದು ಬೆಲೆ ಬರೋದು. ನನಗೆ ಬೇಜಾರೇ ಆಗಲಿಲ್ಲ ಅಂದರೆ ಅವ್ರ ಮಾತಿಗೆ ಬೆಲೆ ಸಿಕ್ಕಿದಾಗ ಹೇಗಾಗತ್ತೆ ಹೇಳಿ? ನಾನು ಯಾವುದಕ್ಕೂ ತಲೆ ಕೆಡ್ಸ್ಕೊಳಲ್ಲ ಮಾವಯ್ಯ. ಕರೆಕ್ಟಾಗಿ ಹೇಳಿದ್ರತ್ತಕ್ಕ. ಸಾರಿ ಅದಕ್ಕೆ ನೀವೇನು ತಲೆ ಕೆಡ್ಸ್ಕೊಬಿಡಿ. ರಾಣಿ ಮದುವೆ ಒಂದಾಗ್ಲಿ, ಅದಾದ್ಮೇಲೆ ಈ ಮನೆಗೆ ಮೊದಲನೇ ಅಳಿಯಾಗಿರೋ ನಾನು, ನಮ್ಮ ಬಾವ, ಎರಡನೇ ಅಳಿಯಾಗಿ ಬರೋ ನಮ್ಮ ಮನುಗೌಡ್ರು ಎಲ್ಲರೂ ಸೇರ್ಕೊಂಡು ಒಂದು ಒಳ್ಳೆ ಗಂಡು ಹುಡುಕಿ ನಿಮಗೆ ಮದುವೆ ಮಾಡಿಸ್ತೀವಿ. ಸಭಾಸ್ಕರ ಬಾಮ, ಇದ್ದ ಮನೆ ಅಂದರೆ ಹಿಂಗಿರ್ಬೇಕು. ನೋಡಿದ್ರ ಮಾವ, ನಮ್ಮ ಮನೇಲಿ ಒಬ್ಬೊಬ್ರು ಜನ ಅಲ್ಲ, ಸೈನಿಕರು. ಆದ್ರೆ ಈ ರಾಜ್ಯದಲ್ಲಿ ಮಹಾರಾಜ ಮಹಾರಾಣಿ ನಮ್ಮ ಪಾರು, ನಮ್ಮ ಮಾವ ಶಿವು. ನಮ್ಮ ಸಾಮ್ರಾಜ್ಯದಲ್ಲಿ ಯಾರು ಕಂಡೋರ್ ಮಾತ್ಗೆ ತಲೆ ಕೆಡ್ಸ್ಕೊಳಿಕ್ಕಿಲ್ಲ ಬುಡಿ. ಅಪ್ಪ, ನೀವ್ 2 ತಲೆ ನಾಗರಾವ್. ಅವನಿಗೆ ಎಷ್ಟು ದಿನ ಮಾತ್ರೆ ಕೊಡ್ಲಿಲ್ವಲ್ಲ, ಅದಕ್ಕೆ ಹೀಗೆ ಆಡ್ತಾ ಇದ್ದಾನೆ. ಏನಾರ ಮಾಡೋಣ, ಏನಾದ್ರೂ ಹೆಚ್ಚು ಕಮ್ಮಿಯಾಗಿ ಸತ್ಗಿತ್ತು ಹೋಗ್ಬಿಟ್ರೆ ನಮ್ಮ ಗತಿ ಗೋಯಿಂದ. ಏನ್ಲ ನಾಗ ಮಾತಾಡ್ಕೊಂಡು ಸುಮ್ಮನೆ ನಿಂತ್ಕೊಂಡ್ಬಿಟ್ರಲ್ಲ, ಯಾರಾದ್ರೂ ಡಾಕ್ಟ್ರನ್ ಕರ್ಸು. ನೋಡು, ಯಾವ್ಯಾವ ಡಾಕ್ಟ್ರನ್ ಕರ್ಸಕ್ ಹೋಗ್ಬೇಡ. ಈ ಪೆದ್ದನ್ ನೋಡ್ತಿದ್ರಲ್ಲ, ಅದೇ ಡಾಕ್ಟ್ರನ್ನೇ ಕರ್ಸು. ಸಾಯೋಂಗಿಲ್ಲ, ಬಿಡೋಂಗಿಲ್ಲ, ಕಾಟ ಕೊಡ್ತವೆ. ಇವನೇನ್ರಿ ಹಿಂಗ್ ಕೆರ್ಸ್ತಾ ಇದ್ದಾನೆ? ಅಕ್ಕಪಕ್ಕದವ್ರು ಕೇಳಿಸ್ಕೊಂಡ್ರೆ ಕೊನೆಗೆ ನಮ್ಗೆ ತೊಂದ್ರೆ. ಯಾಕೋ ಹಿಂಗ್ ಆಡ್ತಾ ಇದ್ಯಾ? ಯಾಕೋ ಭಯ ಆಯ್ತೈತೆ ಅಣ್ಣ. ಯಾಕಲ ಭಯ ಪಡ್ತೀಯ? ಈ ನನ್ನ ಮಗನ ಕರ್ಕೊಂಡೋಗಿ ರೂಮಿಗೆ ಬಿಡ್ಬೇಕು. ಆಟೆಯ ನಡಿಲ್ಲ, ಎತ್ಲ ಹಿಡ್ಕೊಳ್ಳ. ಕಚ್ಚಕ್ಕೆ ಬರ್ತಾನೆ. ನೀ ಎದುರಿಸೋದಲ್ಲೇ ನನಗೆ ಯಾಕಲ ಎದುರಿಸ್ತಾ ಇದ್ಯಾ? ಇಂತಂತ ನನ್ನ ಮಕ್ಕಳನ್ನ ಹಿಡ್ಕೊಂಡಿದ್ದೀನಿ, ಈ ನನ್ನ ಮಕ್ಕಳನ್ನ ಹಿಡ್ಕೊಳಕ್ ಹಾಕಿಲ್ವಾ? ಅಯ್ಯೋ ಹುಷಾರಪ್ಪ, ಅವನ್ಗೇನು ಮಾಡಬೇಡಿ. ಅಲ್ಲಿ ನೋಡಲ್ಲ ಹೆಂಗ್ ಆಡ್ತಾನೆ, ಎದೆ ಪಡ್ಕತಾ ಐತಿಲ್ಲಿ. ಹಾಗೆ ಆಡ್ದಂಗೆ ಆಡ್ತಾನೆ, ಕಚ್ಚಕ್ಕೆ ಬರ್ತಾನೆ. ನಾನು ಕಾಲು ಹಿಡ್ಕತೀನಿ, ನೀನು ಕೈ ಹಿಡ್ಕ. ಬರಲ್ಲ. ಯಾಕಲ ಹಂಗೆ ಆಡ್ತಾ ಇದ್ಯಾ? ಅಯ್ಯ ನನ್ನ ಮಗನಲ್ಲಿ ಏನಿಲ್ಲ ತಿಂದವ್ರು ಇವನು. ಅಣ್ಣ, ಇನ್ಮ್ಯಾಗೆ ನೀಗ್ ತಿಂದ್ಬಿಟ್ಟಿರೋದನ್ನ ನಾ ತಿಂತೀನಿ. ಇವನ್ಗಿಂತ ಜಾಸ್ತಿ ಶಕ್ತಿ ಬರ್ತದೆ. ಆಗ ಆ ಶಿವನ ಹೊಡೆದು ಪಾರ್ವತಿನಿ ತಗೊಂಬತ್ತೀನಿ. ನೋಡ್ಬಿಡ್ತೀನಿ, ನನ್ನ ಮಗನೇ ತಲೆ ಕೆಡಿಸ್ಬೇಡ, ಹಿಡ್ಕಲ್ಲ. ನೀವ್ ಎತ್ಕೊಂಡು ಹೋಗಿ ರೂಮ್ಗೆ ಹಾಕಿ, ನಾನು ಡಾಕ್ಟ್ರಿಗೆ ಫೋನ್ ಮಾಡ್ಬಿಟ್ಟು ಬರ್ತೀನಿ.
ಏನು ಮಾಡಕ್ಕೆ ನಾವು ಎತ್ಕೊಳ್ಳ ಲೇ ಗಟ್ಟಿ ಗಿಡ್ಕೊಳ್ಳ ಏಯ್ ಕಚ್ಬಿಡಲ್ಲ ಹೋಗ್ಲೇ. ಜನರನ್ನ ಏಮಾರಿಸಿ ಕುಡ್ಸಿ ಅವರಿಂದ ಸೈನ್ ಹಾಕ್ಸ್ಕೊಂಡು 100 ಎಕರೆ ಜಮೀನ ನುಂಗ್ ಹಾಕಿರೋ ರಾಕ್ಷಸ ನೀವು. ನಿಮ್ಮಂಥವ್ರನ್ನ ನಂಬಿದ್ರೆ ಜೀವನ ಹಾಳಾಗೋಗುತ್ತೆ. ಜೊತೆಗೆ ಜನರನ್ನ ನಂಬಿಸಿ ಅವ್ರ ಜೀವನನ ಸರ್ವನಾಶ ಮಾಡಿಬಿಡ್ತೀರ. ಬೆನ್ನ ಹಿಂದೆ ಚೂರಿ ಹಾಕೋ ಜಾತಿ ನಿಮ್ದು. ಬಾರೋ ಅಯ್ಯೋ ಹಾಗಂತ ನಾನು ಹೇಳ್ತಿಲ್ಲ ಮಾವ, ಊರಿನ ಜನ ಎಲ್ಲ ಮಾತಾಡ್ಕೋತಿದ್ರು ಅಷ್ಟೇ. ಅದೇ ಆಗಲೇ ರತ್ನ ಹೇಳಿಲ್ವಾ, ಕೆಲವ್ರ ಮಾತು ನಮಗೆ ನೋವಾದರೆ ಮಾತ್ರ ಆ ಮಾತಿಗೆ ಬೆಲೆ, ನಾವು ನೋವೇ ಪಡ್ಕೊಳ್ಳಿಲ್ಲ ಅಂದರೆ ಆ ಮಾತಿಗೆ ಬೆಲೆ ಎಲ್ಲಿಂದ ಅಂತ. ನೀನೇನು ಯೋಚನೆ ಮಾಡಬೇಡ ಮಾವ, ನಮ್ಮಪ್ಪನೂ ಈ ವಿಷಯನೆಲ್ಲ ತಲೆಗೆ ಹಾಕ್ಕೊಳ್ಳಲ್ಲ, ಯೋಚನೆನೂ ಮಾಡಲ್ಲ. ಯಾಕಂದರೆ ಇಂಥ 1000 ವಿಷಯ ಬಂದರೂ ಅವ್ರ ತಲೆನೇ ಕೆಡಿಸ್ಕೊಳ್ಳಲ್ಲ. ನಮ್ಮಪ್ಪ ದೇವ್ರಿದ್ದಂಗೆ. ಮೈ ಡ್ಯಾಡಿ ಈಸ್ ಮೈ ಹೀರೋ ಹೀರೋ. ಶಿವು, ನಿನ್ನ ಜೊತೆ ಸ್ವಲ್ಪ ಮಾತಾಡಬೇಕು. ಬಾಪ್ಪ. ರಾಣಿ, ನೀನು ಬಾಮ್ಮ. ಹೇಳಿ ಮಾವ, ಏನಿಸ್ತ್ಯಾ? ಲೇ ಶಿವು, ಈಗ ನಾನು ನಿನಗೆ ಹೇಳೋ ವಿಚಾರದಿಂದ ಸಾಕ್ಷಾತ್ ದೇವರೇ ನಿನ್ನ ಎದುರಿಗೆ ಬಂದು ನಿಂತು ಆ ಮಾಸ್ತಿ ಕೊಪ್ಪಲ್ ಮನು ಪೆದ್ದ ದಡ್ಡ ಹೆಡ್ಡ ಅಂತ ಹೇಳಿದ್ರು ಕೂಡ ನೀನು ನಂಬೋದಿಲ್ಲ ಕಣೋ. ಯಾವುದೇ ಕಾರಣಕ್ಕೂ ರಾಣಿ ಜೊತೆ ಅವನ ಮದುವೆನ ನೀನು ನಿಲ್ಲಿಸೋದಿಲ್ಲ. ಅಂಥ ವಿಚಾರವನ್ನು ನಿನಗೆ ಹೇಳ್ತೀನಿ. ಮಾವ ಮಾವ ಶಿವು, ಅದು ನಾನು ಹೇಗೆ ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ಕಣೋ. ನಾನು ಹೇಳೋ ವಿಷಯದಿಂದ ನೀವೇನಾದರೂ ತಪ್ಪು ತಿಳ್ಕೊತೀರೇನೋ ಅಂತ ಯೋಚನೆ ಕಣೋ. ಏನು ಮಾತಂತ ಆಡಿರ ಮಾವ, ನಾನು ತಪ್ಪು ತಿಳ್ಕೊಳ್ಳೋದ? ಅದು ನಿಮ್ಮ ಬಗ್ಗೆ. ಭಕ್ತ ಯಾರ ಮುಂದೆ ಸುಮ್ಕೆ ಕೈ ಮುಗಿಬೇಕು. ಆಟೆ ತಪ್ಪು ಒಪ್ಪು ಎಲ್ಲ ಯಾವ್ರದ್ದೇ ಅಲ್ವರ. ವಿಷಯ ಏನು ಅಂತ ಹೇಳಿ. ಶಿವು, ರಾಣಿ, ಈ ಪುಟ್ಟ ಹಳ್ಳಿಲಿ ನೀವು ಎಷ್ಟು ಕಷ್ಟಪಟ್ಟು ನಿಮ್ಮ ಜೀವನನ ಕಟ್ಕೊಂಡಿದ್ದೀರಿ ಅಂತ ನನಗೆ ಚೆನ್ನಾಗಿ ಗೊತ್ತು ಕಣ. ನಿಮ್ಮ ಬೆಳವಣಿಗೆನ ನಾನು ಹತ್ತಿರದಿಂದಲೇ ಗಮನಿಸಿದ್ದೀನಿ. ಬಹಳ ಖುಷಿಯಾಗುತ್ತೆ, ಹೆಮ್ಮೆ ಅನಿಸುತ್ತೆ. ಆದರೆ ಇದೇ ಹೆಮ್ಮೆ, ಇದೇ ಖುಷಿ ಎಲ್ರಿಗೂ ಇರಬೇಕು ಅಂತ ಇಲ್ವಲ್ಲ. ಕೆಲವರೆಲ್ಲ ಈ ಶಿವು ಪುಟ್ಟ ಅಂಗಡಿ ಇಟ್ಕೊಂಡು ಅವನ ತಂಗಿ ಇದ್ರನ್ನೆಲ್ಲ ಹೇಗೆ ದಡ ಸೇರಿಸ್ತಾನೆ, ಅವ್ರನ್ನೆಲ್ಲ ಹೇಗೆ ಚೆನ್ನಾಗಿ ನೋಡ್ಕೋತಾನೆ, ನಾವು ನೋಡೇ ಬಿಡ್ತೀವಿ ಅಂತ ಗಮನಿಸ್ತಾ ಇರ್ತಾರೆ ಕಣೋ. ಅಂಥದ್ರಲ್ಲೂ ನಮ್ಮ ಶಿವು ತೊಡೆ ತಟ್ಟಿ ಒಬ್ಬ ತಂಗಿ ಮದುವೆನ ಭರ್ಜರಿಯಾಗೆ ಮಾಡ್ದ. ಆದರೆ ಇನ್ನೊಬ್ಬ ತಂಗಿಗೆ ಮಾಸ್ತಿ ಕೊಟ್ಟು ರಾಜರ ಮನೆತನದಿಂದ ಹುಡುಗನ ತೊಗೊಂಬಂದು ಹೇಗೆ ಮದುವೆ ಮಾಡೋಕ್ಕೆ ಸಾಧ್ಯ ಇವನಿಗೆ ಅಂತ ಯೋಚನೆ ಮಾಡ್ತಿದ್ದಾರೆ ಕಣೋ. ಇದೇ ವಿಷಯ ಊರ ಜನಕ್ಕೆಲ್ಲ ಕಾಡ್ತಾ ಇದೆ. ಸಾಲಗಾರ ಸುಮ್ಮನಿದ್ರು ಸಾಕ್ಷಿದಾರ ಸುಮ್ಮನಿರಲ್ವಂತೆ. ಹಾಗೆ ಈ ನಮ್ಮ ಶಿವುಗೆ ಒಳ್ಳೇದಾಯ್ತಲ್ಲ ಅಂತ ಖುಷಿ ಪಡೋದಕ್ಕಿಂತಲೂ ಇವನಿಗೆ ಹೆಂಗೆ ಒಳ್ಳೇದಾಯಿತು, ಆ ಸೌಭಾಗ್ಯ ನಮಗಿಲ್ವಲ್ಲ ಅಂತ ಕರ್ಬೋ ಜನ ಈ ಮಾರಿಗುಡಿನಲ್ಲಿ ತುಂಬ ಇದ್ದಾರೆ. ಅಂಥವ್ರ ಮಾತೇನಾದರೂ ನೀನು ನಂಬಿ ಮೋಸ ಹೋದರೆ ನಮ್ಮ ರಾಣಿ ಮದುವೆ ಮುರಿದು ಬಿದ್ದು ಹೋಗುತ್ತೆ ಕಣೋ. ದಯವಿಟ್ಟು ಅಂಥದಕ್ಕೆಲ್ಲ ಕಿವಿ ಕೊಡಬೇಡ ನೀನು. ಯಾರು ಮಾವ ಅದು? ಅಂಥವ್ರಿಗೆ ಹೆಸರು ಅಂತಿರಲ್ಲಪ್ಪ. ಬೆನ್ನ ಹಿಂದೆ ನಾಯಿ ಥರ ಬೊಗಳ್ತಿರ್ತಾರೆ, ಆದರೆ ಮುಂದೆ ಮಾತ್ರ ನೀನೇ ದೇವರು, ನೀನೇ ಸ್ವಾಮಿ ಅಂತ ಹೊಗಳ್ತಿರ್ತಾರೆ.
ಆದರೆ ಕಾಣದೇ ಇರೋ ಕೈ ಬಳಸಿ ಕಾಣದೇ ಇರೋ ಆಟಗಳನ್ನ ಆಡ್ತಾರೆ. ಅದಕ್ಕೆ ನಿಮ್ಮಿಬ್ಬರನ್ನು ಕರೆದು ಹೇಳ್ತಾ ಇದ್ದೀನಪ್ಪ, ಯಾವುದೇ ಕಾರಣಕ್ಕೂ ಈ ಮದುವೆ ನಿಲ್ಲಬಾರ್ದು ಕಣೋ ಶಿವು. ಮದುವೆ ಮುರಿಯೋದು ಕಾಯ್ತಾ ಇರೋ ಜನಗಳಿಗೆ ನೀವು ಆಹಾರ ಆಗಬಾರ್ದು. ಇಲ್ಕನ್ಮ, ನೀವು ಹೇಳಿದ್ದು ಒಳ್ಳೇದೇ ಆಯಿತು. ನಾವು ಈಟೊಂದೆಲ್ಲ ಕಷ್ಟಪಟ್ಟು ಬದುಕು ಕಟ್ಕೊಂಡಿದ್ರು ಊರಲ್ಲಿ ಹೊಸಿ ಜನರಿಗೆ ನಮ್ಮ ಯಾಕೆ ಹೊಟ್ಟೆ ಕಿಚ್ಚು. ಇನ್ಮ್ಯಾಕೆ ನಾವು ಯಾರ ಮಾತನ್ನು ಕೇಳೋಕ್ಕಿಲ್ಲ, ಯಾರ ಮಾತನ್ನು ನಂಬೋಕ್ಕೂ ಇಲ್ಲ. ರಾಣಿ, ಮಾವ ಹೇಳಿದ್ದೆಲ್ಲ ಗೊತ್ತಾಯ್ತಲ್ಲವ? ಹ್ಞೂ ಅಣ್ಣ, ಯಾರು ಏನೇ ಹೇಳಿದ್ರು ನಾನು ಯಾರ ಮಾತು ಕೇಳೋಕ್ಕಿಲ್ಲ, ನಂಬಕ್ಕಿಲ್ಲ. ರಾಣಿ, ಜಾಣೆ ಕಣವ ನೀನು. ನನ್ನ ಮನಸ್ಸಲ್ಲಿದ್ದಿದ್ದ ಮಾತು, ಇವ್ರು ಆಡಿದ ಮಾತು ಎಲ್ಲ ನಿಮಗೆ ತಲುಪಿಸ್ಬೇಕು ಅಂತಿತ್ತು. ತಲುಪಿಸಿದ್ದೀನಿ. ನಾನು ಬರ್ತೀನಪ್ಪ. ಮಾವ, ಊಟ ಮಾಡ್ಕೊಂಡು ಹೋಗ್ಬೋದಿತ್ತು. ಶಿವು, ಮದುವೆ ಊಟನೇ ಹಾಕ್ತಿದೆಯಲ್ಲೋ, ಅಲ್ಲೇ ಎಲ್ಲ ಆಗಲಿ. ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ ಕಣ, ಬರ್ತೀನಿ. ರಾಣಿ, ಆದಷ್ಟು ಬೇಗ ಗಂಡನ ಮನೆ ಸೇರ್ಕೊಳ್ಳವ. ಛತ್ರಿ, ದಣಿ, ಆಗಿ ನೋಡ್ದೇನವ ರಾಣಿ, ನಾವು ಕಷ್ಟಪಟ್ಟು ಉದ್ಧಾರ ಆಯ್ತಿದ್ದೀವಿ ಅಂತ ಊರಲ್ಲಿ ಹೊಸಿ ಜನರಿಗೆ ನಮ್ಮ ಯಾಕೆ ಹೊಟ್ಟೆ ಇರಲಿ ಬಿಡವ. ಆ ನಮ್ಮವ್ವ ಮಾಕಾಣವ ಎಲ್ಲ ನೋಡ್ಕೋತಾಳೆ. ಅಣ್ಣ, ನಾಯಿ ಕಚ್ತಾ ಇವನಿಗೆ ನೋಡು, ನಾಯಿ ಆಡ್ದಂಗೆ ಆಡ್ತಾವನೆ. ನಿನಗೆ ತಿಕ್ಲಿಡ್ತಾನೆ ಯಾವ ನನ್ನ ಕಚ್ಚದ್ನ? ಯಾಕೆ ಮತ್ತೆ ತಿಕ್ಲಾಡ್ದಂಗೆ ಆಡ್ತಾ ಇದೆಯಾ? ಅಣ್ಣ, ನೀನು ಉಚ್ಚಾರ ಅನ್ನು ಬೇಜಾರಾಗುತ್ತೆ, ತೆಪ್ರಾನು ಬೇಜಾರಾಯ್ತದೆ. ಆದರೆ ಪ್ರೇಮಿಯನ್ನು ಆಗಿರೋ ಬೇಜಾರೆಲ್ಲ ಮರ್ತು ಬಿಡ್ತೀನಿ. ಭೂಮಿಗೌಡ, ಇಲ್ಲಿ ಏನಾಗ್ತಿದೆ ಅಂತ ಟೆನ್ಷನ್ ಆಗ್ತಾ ಇರ್ಬೇಕಾದ್ರೆ ನಿಂದು ಬೇರೆ ಹೇಳಿದ್ನೇ ಹೇಳ್ಬೇಡ. ಪೆದ್ನಮ್ಮ, ಆ ಥರ ಏನೂ ಪ್ರಯೋಜನ ಇಲ್ಲ. ಮೊದಲು ಯಾವ ಥರ ಹಿಂಗೆ ಆಡಿದ್ನಾ? ಅಯ್ಯೋ ಇಲ್ಲಪ್ಪ, ಹಿಂದೆ ಯಾವತ್ತೂ ಅವನು ಈ ಥರ ಆಡಿಲ್ಲ. ಇವನು ಆಡ್ತಾ ಇರೋದು ನೋಡಿದ್ರೆ ನನಗೆ ಕೈ ಕಾಲೇ ಆಡ್ತಿಲ್ಲ. ಅವನಿಗೆ ಕೈ ಚೆನ್ನಾಗಿ ಆಡ್ತಿದೆ, ನಿಮ್ಗೆ ಆಡ್ತಿಲ್ಲ. ನಮಗೆ ಚಳಿ ಜ್ವರ ಬಂದಂಗೆ ಆಗ್ತಿದೆ. ಹೆಂಗಿದ್ರು ಡಾಕ್ಟ್ರ್ ಬರ್ತಾರಲ್ಲ, ನೀವು ಒಂದು ಇಂಜೆಕ್ಷನ್ ಚುಚ್ಕೊಳ್ಳಿ ಅದಕ್ಕೆ. ಏಯ್, ಏತಿ ಅಂದರೆ ಪ್ರೀತಿ ಅಂದ್ರೆ ಪರವಾಗಿಲ್ಲ, ನೀನೇನಿಲ್ಲ ಕೋತಿ ಆಡ್ದಂಗೆ ಆಡ್ತೀಯಾ? ಒಸಿ ಸುಮ್ಕಿರ್ಲ. ಓ ಡಾಕ್ಟ್ರೆ ಬಂದ್ರಲ್ಲ. ಡಾಕ್ಟ್ರೆ ಆರಾಮ? ಡಾಕ್ಟ್ರಿಗೆ ಏನು ದೊಡ್ಡ ರೋಗ ಬಂದರು ಅವರೇ ಔಷಧಿ ಕೊಟ್ಕೋತಾರಲ್ಲ, ಚೆನ್ನಾಗೇ ಇರ್ತಾರೆ ಅಲ್ವಾ ಡಾಕ್ಟ್ರೇ? ಹಾಂ, ನೀವೇನು ಟೆನ್ಷನ್ ಆಗಬೇಡಿ. ಸ್ವಲ್ಪ ತಮಾಷೆ ಸ್ವಭಾವ. ತಮಾಷೆ ಅಲ್ಲ, ಪ್ರೀತಿ ಸ್ವಭಾವ ಅನ್ನಿ. ಅಯ್ಯೋ ಡಾಕ್ಟ್ರೇ, ನಿಮ್ಮ್ಯಾಗಲ್ಲ, ನಮ್ಮ ಪಾರುಮ್ಯಾಗೆ ಕನ್ಫ್ಯೂಸ್ ಮಾಡ್ಕೋಬೇಡಿ. ಡಾಕ್ಟ್ರೆ, ಈ ಹುಚ್ಚು ನೋಡಿದ ಮ್ಯಾಕೆ ಈ ಹುಚ್ಚು ಒಂದ್ಸಲ ನೋಡ್ರಿ. ಏನು ನೋಡ್ತಾ ನಿಂತ್ರಿ? ಹೊರಗೋಗಿ. ಇಂದಮ್ಮಯ್ಯ, ಅವನ್ನ ನೀವೇ ಸರಿ ಮಾಡಬೇಕು. ನಾನು ನೋಡೋಕ್ಕೂ ಸ್ವಲ್ಪ ಅವಕಾಶ ಮಾಡಿಕೊಡಿ. ನೀವೇ ಮೊದಲು ಎಲ್ಲ ಮಾತಾಡ್ಬಿಟ್ರೆ ನಾನು ನೋಡೋದು ಬೇಡವಾ? ಹೋಗಮ್ಮ. ಓ ಮೈ ಗಾಡ್, ಇವ್ರು ಯಾರಾದರೂ ಇಟ್ಕೊಳ್ಳಿ ಇವ್ರನ್ನ. ಏಯ್ ಇಟ್ಕೊಳ್ಳ. ಏಯ್ ಸುಮ್ಮನಿರಲ್ಲ. ಕೈ ಸ್ವಲ್ಪ ಟೈಟಾಗಿ ಇಟ್ಕೊಳ್ಳಿ. ಇಲ್ಲ, 2 ನಿಮಿಷ ಇರಲ್ಲ. ಒಂದು 5 ನಿಮಿಷ ಹಂಗೆ ಇಟ್ಕೊಳ್ಳಿ, ವೆಯ್ಟ್ ಮಾಡಿ. ಪಾರುಗೋಸ್ಕರ ಜೀವನ ಪರ್ಯಂತ ಕಾಯ್ತೀನಿ, ಒಂದು 5 ನಿಮಿಷ ಕಾಯಕಿಲ್ಲ ಅಂತೀನ? ಕಾಯ್ತಿ ಬಿಡಿ. ಕರ್ಮ ಕರ್ಮ ಕರ್ಮ. ಏನಾಯ್ತು ಅವ್ರಿಗೆ? ಯಾವಾಗ್ಲಿಂದ ಈ ರೀತಿ ನಡ್ಕೋತಿದ್ದಾರೆ? ಡಾಕ್ಟ್ರೆ, ಸೊಂಟ ಕಡಿತಿತ್ತು ಅಂತ ಬೆಲ್ಟ್ ತೆಗೆದೆ. ಆಗಿ ನಾನು ನೋಡ್ದು ಹೊಡಿಬೇಡ 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 ಅಂತ ಮೂರ್ಛೆ ಬಿದ್ದದ. ಆವಾಗಿಂದ ಹಿಂಗೆ ಆಡ್ತವನೆ. ಇಬ್ಬರು ಹಿಡ್ಕೊಂಡ್ರು, ಆದರೆ ಇಬ್ರು ಕೈಲೂ ಅನ್ನೋ ಜಗ್ಸಕ್ಕಾಗಲಿಲ್ಲ. ಇಷ್ಟು ದಿನ ನೀವು ಮಾತ್ರೆನ ಓವರ್ ಡೋಸ್ ಕೊಡ್ತಾ ಇದ್ರಿ, ಅದಕ್ಕೆ ಇವರು ಸೈಲೆಂಟ್ ಆಗಿರ್ತಿದ್ರು. ಇದ್ದಕ್ಕಿದ್ದ ಹಾಗೆ ನೀವು ಮಾತ್ರೆ ಕೊಡೋದು ನಿಲ್ಲಿಸ್ಬಿಟ್ಟಿದ್ದೀರಾ, ಅದೇ ಈ ರೀತಿ ಆಡೋದಕ್ಕೆ ಕಾರಣ ಆಗಿದೆ.
ಆದರೆ ಇದಕ್ಕೆ ಮೇನ್ ರೀಸನ್ನು ಇವ್ರ ಬ್ರೈನ್ಗೆ ಟ್ರಿಗರ್ ಆಗಿದೆ. ನೀವು ಬೆಲ್ಟ್ ತೆಗೆದಾಗ ಹೊಡಿತೀರಾ ಅನ್ನೋ ಭಯಕ್ಕೆ ಅತಿಯಾಗಿ ರಿಯಾಕ್ಟ್ ಮಾಡಿದ್ದಾನೆ. ಆ ಸಮಯದಲ್ಲಿ ಬ್ರೈನ್ ಮಾಲ್ ಫಂಕ್ಷನ್ ಆಗಿದೆ. ಡಾಕ್ಟ್ರೇ, ಯಾವ ಮಾಲಲ್ಲೂ ಫಂಕ್ಷನ್ ಇಟ್ಕೊಂಡಿಲ್ಲ ನಾವು. ಮಾಲ್ ಫಂಕ್ಷನ್ ಅಂದರೆ ತೊಂದರೆ ಆಗಿದೆ ಅಂತ. ನಾನು ಹೇಳಿದ್ದನ್ನು ಸರಿಯಾಗಿ ಕೇಳಿಸ್ಕೊಳ್ಳಿ. ಇವಾಗ ಇವ್ರ ಬ್ರೈನು ತುಂಬ ವೀಕ್ ಆಗಿದೆ. ಹೀಗಿರೋದ್ರಿಂದ ಅವ್ರಿಗೆ ಭಯ ಪಟ್ಟೋದಾಗಲಿ ಎದುರಿಸೋ ಅಂಥ ಕೆಲಸ ಮಾಡೋದು ಯಾವುದೇ ರೀತಿ ಮಾಡಬಾರ್ದು. ತುಂಬ ಪ್ರೀತಿಯಿಂದ ನೋಡ್ಕೋಬೇಕು. ಧ್ವನಿ ಜೋರಾಗೆತ್ತು ಮಾತಾಡೋದು ಇದು ಯಾವುದನ್ನು ಮಾಡಲೇಬಾರ್ದು. ಹೀಗೆ ಮಾಡಿದ್ರೆ ಮತ್ತೆ ಬ್ರೈನು ಟ್ರಿಗರ್ ಆಗತ್ತೆ. ಕಂಟ್ರೋಲ್ ಮಾಡೋದಕ್ಕಾಗೋದೇ ಇಲ್ಲ. ನೋಡಿ, ನಾನು ಹೇಳಿದ್ದನ್ನ ನೆನ್ಪಿಟ್ಕೊಳ್ಳಿ. ಮಗು ಥರ ನೋಡ್ಕೋಬೇಕು. ನಾನಿಲ್ಲಿ ಬರ್ತೀನಿ. ಮಾಮ ಈಗ ತಾನೇ 17 ಹೋಗಿರೋದು. ಅದಕ್ಕೆ ನಾವೆಲ್ಲರೂ ಅವ್ರಿವ್ರ ಮಾತಿಗೆ ತಲೆ ಕೆಡಿಸ್ಕೋಬಾರ್ದು, ಗೊತ್ತಾಯ್ತ್ರಾ? ನಿಜ ಶಿವು, ಅದಕ್ಕೆ ಅಲ್ವಾ ಹೇಳೋದು, ಕಲ್ಲೇಟ್ ತಡ್ಕೋಬಹುದು, ಕಣ್ಣೇಟ್ ತಡಿಯೋಕ್ಕಾಗಲ್ಲ ಅಂತ. ಅದು ಯಾಕೆ ಕೆಲವು ಜನಕ್ಕೆ ಹೊಟ್ಟೆ ಉರಿ ಅಂತ. ಅಂಕಲ್, ನಮ್ಮ ರಾಣಿ ರಾಜರ ಮನೆಗೆ ಹೋಗ್ತಿದ್ದಾಳಲ್ಲ, ಅದಕ್ಕೆ ಕೆಲವ್ರಿಗೆ ಹಿಂಗೆಲ್ಲ ಅನ್ಸ್ಬೋದನೋ. ಯಾಕೆ ಹೇಳಿ, ಆ ರಾಜ ಬೇರೆ ಯಾರಿಗೂ ಸಿಗ್ಲಿಲ್ವಲ್ಲ, ಅದಕ್ಕೆ. ಸಿಗ್ತಿರೋದು ನಮ್ಮ ರಾಣಿಗಲ್ವಾ? ಎಷ್ಟೋ ಜನ ಅದೇ ರಾಜ ಬೇಕು ಅಂತ ಆಸೆ ಪಟ್ಟಿರಬಹುದು, ಆದ್ರೆ ಆ ರಾಜಂಗೆ ನಮ್ಮ ರಾಣಿನೇ ಬೇಕಾಗಿತ್ತು. ಯಾರಿಗೂ ಸಿಗದೇ ಇರೋ ರಾಜ ನಮ್ಮ ರಾಣಿಗೆ ಸಿಕ್ಕವನೆ ಅಂತ ಊರಲ್ಲಿರೋ ಹೆಣ್ಮಕ್ಳ ಜೊತೆ ಗಂಡು ಮಕ್ಳಿಗೂ ಉರ್ರಿ ಕಿತ್ಕೊಂಡ್ಬಿಟ್ಟೈತೆ. ಅದಕ್ಕೆ ಇನ್ಮೇಕೆ ನಾವೆಲ್ಲರೂ ಯಾರ ಮಾತನ್ನು ಕಿವಿಗ ಕಳಿಕಿಲ್ಲ. ಮತ್ತೇನ್ ಪಾರ್ಸಲ್ ತಗೊಂಡ್ ಹೋಗ್ತೀಯಾ? ಏಯ್, ಚೋಟುದ್ದ ಇಲ್ಲ, ಮಾತ್ ನೋಡು, ಮುಚ್ಚೆ ಬಾಯಿ. ಸರಿನಪ್ಪ ಶಿವು, ನಾನು ಇನ್ನು ಹೊರಡ್ತೀನಿ. ಇರು ಮದಪ್ಪಣ, ಊಟ ಪಡ್ಕೊಂಡು ಹೋಗಿರುತ್ತೆ. ಅಯ್ಯೋ ಬೇಡ ಶಿವು, ಅಲ್ಲಿ ಲೀಲಾ ಅಡಿಗೆ ಮಾಡ್ಕೊಂಡು ಕಾಯ್ತಾ ಕೂತ್ಕೊಂಡಿರ್ತಾಳೆ. ಹೋಗಿ ಊಟ ಮಾಡಲಿಲ್ಲ ಅಂದ್ರೆ ಮುಖನ ಇಷ್ಟು ದಪ್ಪ ಮಾಡ್ಕೊಂಡಿರ್ತಾಳೆ. ಸರಿ ಅಂಕಲ್, ನೆಕ್ಸ್ಟ್ ಟೈಮ್ ಬರುವಾಗ ಆಂಟಿ ಮತ್ತು ಬಾನನ್ನು ಕರ್ಕೊಂಡು ಬನ್ನಿ. ಸರಿ ಕಣವ. ಆದರೆ ಅದು ಏನೋ ನೆನ್ಪು ಮಾಡ್ಕೊಂಡು ಬಂದಿದ್ನಲ್ಲ ನಾನು. ಓಹೋ, ನಮ್ಮಪ್ಪ ಮೊಬೈಲ್ ನಂಬರ್ ಬಗ್ಗೆ ವಿಚಾರಿಸಿದ್ನ ಮತ್ತೆ ನೆನ್ಪಿಸ್ಕೊಂಡ ಅನ್ಕೋತೀನಿ. ಎಲ್ಲ ಇಲ್ಲೇ ಅವರಲ್ಲ ಗುರು, ಒಬ್ಬೊಬ್ರು ಬಂದು ಒಂದೊಂದು ಏಟ್ ಹಾಕರು, ಮುಖ ಮೂತಿ ಎಲ್ಲ ಡೆಂಟ್ ಆಗೋಯ್ತದಲ್ಲ ದೇವ್ರೆ. ಅರ್ಥೇ ಹೋಗ್ಬಿಟ್ನಲ್ಲ. ಅಪ್ಪಯ್ಯ, ಇಲ್ಲ ಇಲ್ಲ, ನೀನ್ ಬಂದಿದ್ ಕೆಲಸ ಎಲ್ಲ ಮುಗೀತು. ಬಂದೆ, ಕೂತ್ಕೊಂಡೆ, ಮಾತಾಡ್ದೆ, ಈಗ ಹೊಂಟ್ಬಿಡು. ಯಾಕಂದ್ರೆ ಪಾಪ ಮನೇಲಿ ಅವ್ವ ಮತ್ತೆ ಬಾನು ಇಬ್ಬರೇ ಇರ್ತಾರೆ. ಹೋಗ್ ಬರ್ತೀಯಾ? ಟಾಟಾ. ಬರ್ತೀನಿ. ಸರಿ. ಆಮೇಲೆ ಒಂದು ವಿಷಯ ಮತ್ತೆ ಬನ್ನ. ಏನಪ್ಪಯ್ಯ? ಸೀನಾ, ನೀನು ನೀಟಾಗಿ ಕಟಿಂಗ್ ಮಾಡಿಸ್ಕೊಂಡು ಜಮ್ಮಾಗಿ ರಾಣಿ ಮದುವೆ ಓಡಾಡ್ಕೊಂಡಿರ್ಬೇಕು. ಹಿಂಗೆಲ್ಲ ಕೂದಲು ಬಿಟ್ಕೊಂಡ್ರೆ ಚೆನ್ನಾಗಿ ಕಾಣಲ್ಲ. ನನ್ನ ಮಿಲಿಟ್ರಿಲಿ ಇದ್ದಾಗ ನಾನು ಬೇಕಾದ್ರೆ ತಲೆನೇ ಕತ್ತರಿಸ್ಕೊಬಿಡ್ತೀನಿ. ಆದ್ರೆ ನೀನ್ ಆ ಕತೆನೆಲ್ಲ ಹೇಳಕ್ ಹೋಗ್ಬೇಡ. ಬರ್ತೀನಿ ಕಣವ. ಯಾರ್ದೋ ಒಂದು ನಂಬರು ನನ್ನ ಹತ್ರ ಐತೆ, ಅದು ಯಾರ್ದು ಅಂತ ನಾನು ಹೆಂಗ್ ತಿಳ್ಕೊಳ್ಳೋದು? ನಮ್ ಗುಂಡು ಪೇಟ್ ಮಗಿನೇ. ಈ ಅಪ್ಪ ಅಮ್ಮ ಆಚೆ ಹೋಗ್ಬೇಕಾದ್ರೆ ಮಕ್ಳು ಹಿಂದೆ ಓಡಾಯ್ತವಲ್ಲ, ಹಂಗ ಹೋಯ್ತವಳು ನೋಡಿ. ಸರಿ ಸರಿ, ಎಲ್ಲರೂ ಬನ್ನಿ, ಕಾರ್ಡ್ ಮೇಲೆ ಹೆಸರು ಬರೀಬೇಕು. ಡಾಕ್ಟ್ರ್ ಹೇಳೋಗವ್ರೆ, ಅದಕ್ಕೆ ಹೇಳ್ತಾವನೆ, ಏನು ಅನ್ಕೋಬೇಡ. ಅಲ್ಲ ಕಣ್ಲೆ ನಾಗ, 4 ಅಕ್ಷರ ಕಲ್ತ್ಬಿಟ್ಟು ಡಾಕ್ಟ್ರು ಅನ್ನಿಸ್ಕೊಂಡು ಅವ್ರು ಹೇಳಿದ ಮಾತನ್ನೆಲ್ಲ ನಾವು ಕೇಳೋಕ್ಕಾಗತ್ತೇನ? ಇಲ್ಲ ಕಣ್, ಬಿಲ್ಕುಲ್ ಆಗಲ್ಲ. ಅಜಯ್, ನೀನು ಸೇವೆ ಮಾಡಬೇಡ, ನಾವು ಸೇವೆ ಮಾಡ್ತೀವಿ. ಹೆಚ್ಚು ಕಮ್ಮಿ ಆದರೆ ಮದುವೆ ನಿಂತೋಯ್ತದೆ, ಅರ್ಥ ಮಾಡ್ಕ. ನಾಗ, ಸ್ವಾಭಿಮಾನ ಬಿಟ್ಟು ಸೇವೆ ಮಾಡಕ್ಕೆ ಹೋದವ್ರಿಗೆಲ್ಲ ಏನಂತಾರೆ ಹೇಳೋ? ಅಜ್ಜಿ ಏನಂತಾರೆ? ಕೆಟ್ಟದಾಗ ಹೇಳಂಗಿದ್ರೆ ಕಿವಿಲೇ ಹೇಳೋ. ಸಿಕ್ಕಿ ತಗೊಂಡು ಹಾಕ್ತೀನಿ ನನ್ನ ಮಗನೇ, ಏನಾದರೂ ಮಾಡ್ಕೊಂಡು ಹಾಳಾಗಿ ಹೋಗು. ಅಜ್ಜಿ ಆಮೇಲೆ ಸಮಾಧಾನ ಆಗ್ತಾರೆ. ನಮ್ಗೆ ಈಗಿರೋದು ಒಂದೇ ಒಂದು, ಮನು ಸೇವೆ. ಅದನ್ನು ಈ ನನ್ನ ಮಗನಿಗೆ ಹೇಳು, ನಾನು ನೋಡ್ಕೊತೀನಿ. ಇವಾಗೇನು ಮನುನ ಮಗಿನಂಗೆ ನೋಡ್ಕೋಬೇಕು ಅಲ್ವಾ? ಆಗಲಿ, ನಾನೇ ನೋಡ್ಕೊತೀನಿ. ಸವಾಸ್ ಕಣ. ಇನ್ನು ಯಾಕೆ ಮನು ಅಲ್ಲ, ಮಗು. ನಿನಗೂ ಮಗು, ಇವಳಿಗೂ ಮಗು, ನನಗೂ ಮಗು, ಇವನಿಗೂ ಮಗು, ಎಲ್ಲರಿಗೂ ಮಗು. ಅರೆ, ಆ ಮಗಿಗೆ ಸೇವೆ ಮಾಡ್ಕೊಳಕ್ಕೆ ನಾನು ಶುರು ಹಚ್ಕೊತೀನಿ. ಇದರಿಂದ ನಂಗೇನು ಸಿಗ್ತದೆ? ಪಾರು ಸಿಗ್ತಾಳೆ.
ಮಗು ಥರ ನೋಡ್ಕೊಳ್ತಾರೋ ಈ ತೀರ ವೀರ ಶೂರ ಯಾರು ಅಂತ ನಿನ್ನ ಹಿಂದೆನೆ ಬೀಳ್ತಾಳೆ. ಅದಕ್ಕೆ ನೀವು ಹೇಳಿದ್ ಕೇಳಿ ಖುಷಿ ಆಯ್ತು. ಪಾರು, ಐ ಆಮ್ ಕಮಿಂಗ್. ಏಯ್ ಎ ಪಾರು, ಏ ಪಾರು 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 ಅಂತ ಸಾಯ್ತಾನಲ್ಲಪ್ಪ ಈ ನನ್ನ ಮಗ. ಏನಾದರೂ ಮಾಡ್ಬೇಕು ಇವ್ನಿಗೆ. ಮಾವ ರಶ್ಮಿ, ಹೋಗ್ಬತ್ತೀನಿ ಕಣವ. ಮಾವ ಒಂದ್ ನಿಮಿಷ. ಏನವ ತಾಯಿ? ನೀವ್ ಯಾವ ವಿಷಯಕ್ಕೆ ಬಂದಿದ್ದೀರಾ ಅನ್ನೋದನ್ನೇ ಮರೆತು ಹಾಗೆ ಹೋಗ್ತಾ ಇದ್ದೀರಲ್ಲ. ಏನಂತ ಹೇಳಲಿ ನನ್ನ ಸೊಸೆಗೆ? ಬೇಡ, ಇವತ್ತು ಹೇಳೋದು ಬೇಡ. ಅಂಥದ್ದು ಏನಿಲ್ಲ ಕಣವ. ಮತ್ತೆ ಅದ್ಯಾರ್ದೋ ನಂಬರ್ ಕೇಳಕ್ ಬಂದು ಹಾಗೆ ಹೋಗ್ತಾ ಇದ್ದೀರಲ್ಲ ಮಾವ. ಓಹೋ, ಅದ ಮರ್ತೇ ಹೋದೆ ಕಣವ. ಈಗ ಜ್ಞಾಪಕ ಆಯ್ತಲ್ವಾ? ಹೇಳಿ, ಏನ್ ವಿಷಯ ಮಾವ? ಲೀಲಾ ಯಾರ ಜೊತೆನೋ ಮಾತಾಡಿ ಮನೆ ಹಾಳು ಮಾಡೋ ಕೆಲಸ ಕಲಿತಾವಳೆ ಅಂತ ನಿಂತವ ಹೆಂಗವ ಹೇಳಿ. ಬೇರೆ ಏನಾದ್ರು ಸುಳ್ಳು ಹೇಳಬೇಕು ಅಷ್ಟೇ. ಅದೇನಿಲ್ಲ ತಾಯಿ, ಯಾರೋ ಒಬ್ರು ಫೋನ್ ಮಾಡಿ ಬಾಯಿಗೆ ಬಂದಂಗೆ ಬೈದ್ಬಿಟ್ಟು ಫೋನ್ ಇಟ್ಬಿಟ್ರು. ಅದಕ್ಕೆ ಆ ನಂಬರ್ ಯಾರದು ಅಂತ ತಿಳ್ಕೊಳ್ಳೋಣ ಅಂತ ಬಂದೆ ತಾಯಿ. ಏನೋ ನಮ್ಮ ಮಾವಂಗೆ ಫೋನ್ ಮಾಡಿ ಬಾಯಿಗೆ ಬಂದಂಗ್ ಬೈದ್ನಾ? ಅವ್ನ್ ಯಾವನ್ ಫೋನ್ ಮಾಡ್ಕೊಡಿ, ನಾನು ಮಾತಾಡ್ತೀನಿ. ಬೇಡ ಕಣವ, ಹೋಗ್ಲಿ ಬಿಡು. ನೀವ್ ನನ್ ಮಾತು ಕೇಳಲ್ಲ ಮಾವ, ನಾನೇ ಮಾತಾಡ್ತೀನಿ. ತೆಕ್ಕೊಡಿ ಫೋನು, ಕೊಡಿ ಮಾವ. ಯಾರು? ಈ ನಂಬರಾ? ಅಲ್ಲ, ಮೇಲಿಂದು. ಇವತ್ತು ಅವನ ಹತ್ರ ಫೋನಲ್ಲಿ ಮಾತಾಡಿ ಜನ್ಮ ಅನ್ನೋದನ್ನ ಹೇಗ್ ಜಾಲಾಡ್ಬೇಕು ಅನ್ನೋದನ್ನ ತೋರಿಸ್ತೀನಿ.